ಎಲ್ಲಿ ಹಾಕ್ತೀರಾ? ನಿಜ ಹೇಳಬೇಕು. ಓಕೆ. ಬಾಳೆಹಣ್ಣು ತಿಂದು ಸಿಪ್ಪೆಯನ್ನ ಎಲ್ಲಿ ಹಾಕ್ತೀರಾ? ಡಸ್ಟ್ಬಿನ್ಗೆ ಹಾಕ್ತೀರಾ? ನಿಜವಾಗ್ಲೂ? ಓಕೆ. ಕಸವನ್ನ ಎಲ್ಲಂದ್ರಲ್ಲ ಎಸೆಯಲ್ಲ ಅಲ್ಲ? ಎಸೆಯಲ್ಲ? ಎಸೆಯಲ್ಲ. ಇದೆಲ್ಲ ನೀವೆಲ್ಲ ಚಿಕ್ಕವರಿರುವಾಗ ತುಂಬಾ ಜಾಣರಿರ್ತೀರ. ನಮಗೆ ಒಬ್ಬರು ಬಂದರು, ಮೇಡಮ್ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವರು ಯಾವ ರೀತಿ ಕಸವನ್ನ ಪ್ಲಾಸ್ಟಿಕ್ ಅನ್ನ ನಿರ್ವಹಣೆ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು, ಜಾಣರು, ಖಂಡಿತವಾಗಿ ಅವರು ಡಸ್ಟ್ಬಿನ್ಗೆ ಹಾಕ್ತಾರೆ. ಈ ದೊಡ್ಡವರು ಇದಾರಲ್ಲ ಅವರೇ ಕಸವನ್ನ ಎಲ್ಲಿ ಹಾಕ್ತಾರೆ? ರಸ್ತೆ ಬದಿಯಲ್ಲಿ ಹಾಕ್ತಾರೆ. ಹೌದಲ್ಲ? ನಮ್ಮ ಮಕ್ಕಳು ತುಂಬಾ ಜಾಣರು, ಆದ್ರೆ ದೊಡ್ಡವರು ಜಾಣರಾಗಬೇಕು. ಮಕ್ಕಳನ್ನ ನೋಡಿ ಎಲ್ಲರೂ ಹೇಳ್ತಾರೆ, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು. ಇವತ್ತು ಅವ್ರಿಗೆ ಹೇಳ್ಕೊಡಿ, ನಾಳೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಈಗೆಲ್ಲ ಜಾಣರಿರ್ತಾರೆ, ಡಸ್ಟ್ಬಿನ್ಗೆ ಹೋಗಿ ಹಾಕ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮನ್ನ ನೋಡ್ತಾರೆ ಮನೆಯಲ್ಲಿ, ಅವ್ರೆಲ್ಲಿ ಬಿಸಾಕ್ತಿರ್ತಾರೆ? ಹೊರಗಡೆಗೆ. ಅವಾಗ ಯಾರನ್ನು ನೋಡ್ತಾರೆ ಅವರು? ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ನಾನು ಅವರ ಪೋಷಕರಿಗೆ ಮತ್ತೆ ಇಲ್ಲಿರೋರಿಗೆ ಅಂತ ಅಲ್ಲ, ಇದು ಎಲ್ಲರಿಗೂ, ಸಮಾಜದ ಎಲ್ಲರಿಗೂ ಈ ಸಂದೇಶ ಅಂದ್ರೆ, ಕಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಸುತ್ತಲ ಪರಿಸರ, ಮತ್ತೆ ನಮ್ಮ ಸುತ್ತಲಿನ ನಗರ, ಮತ್ತೆ ನಮ್ಮ ರಾಜ್ಯ, ದೇಶ ಸ್ವಚ್ಛವಾಗಿ ಇರಬೇಕು. ನಮಗೆ ಎಲ್ಲಿ ನೋಡಿದ್ರಲ್ಲಿ ಕಸದ ದಿಬ್ಬಗಳು ಕಾಣ್ತದೆ, ಅದು ಆಗಬಾರ್ದು. ಕಸದ ನಿರ್ವಹಣೆ ಬರೀ ಸರ್ಕಾರದ ಕೆಲಸ ಅಲ್ಲ, ಬರೀ ಪೌರ ಕಾರ್ಮಿಕರ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕೆಲಸ. ಹಾಗಾಗಿ ಕಸವನ್ನ ಎಲ್ಲಂದ್ರಲ್ಲೇ ಎಸಿತೀರಾ? ನೋ. ಮತ್ತೆ ಪ್ಲಾಸ್ಟಿಕ್, ಹೌದು, ಪ್ಲಾಸ್ಟಿಕ್ ಎಂಬುದು ಒಂದು ವಿಷ. ಆದ್ರೆ ಪ್ಲಾಸ್ಟಿಕ್ ಇಲ್ದಲೂ ಜೀವನ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಯೂಸ್ ಮಾಡಬೇಕು, ಮರುಬಳಸಬೇಕು, ಆದಷ್ಟು ಸಂಗ್ರಹಣೆ ವಿಂಗಡಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏನು ಗೊತ್ತಾ? ಗಿಡ ನೆಡುವುದು ನಿಮಗೆಲ್ಲ ಇಷ್ಟನಾ? ಓಕೆ, ಕೈ ಎತ್ತಿ. ಯಾರಿಗೆ ಇಷ್ಟ? ಓ, ಎಲ್ಲರಿಗೂ ಇಷ್ಟ ಗಿಡ ನೆಡೋದು ಅಲ್ಲ? ಸಸಿ ಹಾಕೋದು ತುಂಬಾ ಇಷ್ಟ ಅಲ್ಲ? ಓಕೆ, ಈ ಸಾರಿ ನಮ್ಮ ಹಾಸನದಲ್ಲಿ ನಾವೆಲ್ಲ ಸೇರಿ ನಮ್ಮ ಹೆಸರಲ್ಲಿ ಒಂದು ಸಸಿ ಹಾಕೋಣ. ನಿಮ್ಮೆಲ್ಲ ಹೆಸರಲ್ಲಿ ಒಂದು ಗಿಡ ಹಾಕೋಣ. ಎಸ್, ಗಿಡ ನೆಡೋಣ ಅಲ್ಲ? ಎಲ್ಲರಿಗೂ ಇಷ್ಟ ಅಲ್ಲ ಗಿಡ? ಹಣ್ಣು ಇಷ್ಟ? ಮತ್ತೆ ನೀವು ಗಿಡ ನೆಟ್ರೆ ಹಣ್ಣು ತಿನ್ಲಿಕ್ಕೆ ಸಾಧ್ಯ. ಹಾಗಾಗಿ ಹಸಿರು ಹಾಸನವನ್ನಾಗಿ ಮಾಡೋಣ. ಯಾಕಂದ್ರೆ ನಮ್ಮ ಪುಟಾಣಿ ಮಕ್ಕಳಿಗೆ ಇನ್ನು ಅವರ ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಅವರ ಪರಿಸರವೂ ಸುಂದರವಾಗಿರ್ಬೇಕು. ಒಳ್ಳೆಯ ಪರಿಸರ ಅವರಿಗೆ ನಿಜವಾಗ್ಲೂ ನಾವು ಕೊಡ್ತಕ್ಕಂತ ಉಡುಗೊರೆ. ಮುಂದಿನ ಭವಿಷ್ಯಕ್ಕೆ ನಾವೇನಾದ್ರೂ ಗಿಫ್ಟ್ ಕೊಡಬೇಕು ಅಂದ್ರೆ, ಉಡುಗೊರೆ ಕೊಡಬೇಕು ಅಂದ್ರೆ, ಅದು ರ್ಯಾಪರ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿರೋದು ಅಲ್ಲ. ಈ ಸುಂದರವಾದ ಪರಿಸರ, ಹಸಿರು ತುಂಬಿದ ಒಂದು ನಾಡನ್ನ ಅವರಿಗೆ ಕೊಡೋದೇ ನಮ್ಮ ಒಂದು ಉಡುಗೊರೆ ಆಗ್ಬೇಕು ಅಂತ ಹೇಳ್ತಾ, ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಭಾಸ್ಕರ್ ಪರಿಸರ ಅಧಿಕಾರಿಗಳು ಅವರ ಸಿಬ್ಬಂದಿಯೊಡನೆ ಸೇರಿ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯರೊಂದಿಗೆ ಸಮನ್ವಯ ಸಾಧಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ.